ನಮಸ್ಕಾರ ಅಣ್ಣ. ನಮಸ್ಕಾರ. ಏನು ಶೇಂಗಾ ಕಿತ್ತಕತ್ತೀರಿ ಅಣ್ಣ? ಶೇಂಗಾ ಕಿತ್ತಕೈತಿ ಸರ. ಎಷ್ಟು ಎಕರೆ ಹಾಕಿ ಅಣ್ಣ ಶೇಂಗಾ? ಶೇಂಗಾ ಹಾಕಿಬಿಟ್ರಿ ಸರ, ಒಂದು 4 ಕ್ವಿಂಟಲ್ ಹಾಕಿವಿ. ಅದು ಏನೈತೆ ಉಪ್ಪು ಖಾರ ತಿನ್ನಕ್ಕೆ ನಮ್ಗೆ ಆಗುತ್ತೆ. ಅದು ಕಿತ್ತಕೈತಿ ರೀ ನಮ್ಗೆ. ತೃಪ್ತಿ ರೈತಿಲ್ಲ? ತೃಪ್ತಿ ಇಲ್ರಿ ಸರ್. ತೃಪ್ತಿ ಇಲ್ಲ? ಗೊಬ್ಬರ ನೀರು ಆರಾಮದಿರಾ? ಶೇಂಗಾ ಕಿತ್ತಕತ್ತೀರಪ್ಪ ಎಲ್ಲ. ಇಳುವರಿ ಹೆಂಗೈತ್ರಿ? ಚೆನ್ನಾಗಿದೆಯಾ? ಪರವಾಗಿಲ್ಲ? ಏನಾಯ್ತು ಸರ, ನಾವು ಸ್ವಲ್ಪ ಕುಂಟಿ ಅರ್ಗಂಗೆ ಮಾಡಿದ್ವಿ ಸರ. ಊಟ ಆಗಿಲ್ಲ ಅಣ್ಣ? ಊಟ ಆತ್ರ? ಬರ್ರಿ ಮತ್ತೆ ಶೇಂಗಾ ಕಿತ್ತಂಬ ನಿಮ್ಮ ಜೊತೆ ಸೇರಿ ಬರ್ರಿ. ಇಲ್ಲಿ ಕಿತ್ತಂಬರ್ರಿ. ಬರ್ರಿ ಕಿತ್ತಂಬಿಡ್ದು. ಆರಾಮ? ಏನ್ ನಿಮ್ಮ ಹೆಸರೇನು? ನನ್ನ ಹೆಸರು ದ್ಯಾಮಣ್ಣ ಸರ್. ದ್ಯಾಮಣ್ಣರ? ಅಲ್ರಿ ನಿಮ್ಮ ಪ್ರೇಮ್ ಎಂತದ? ನಿಮ್ಮ ಹೊಲಕ್ಕೆ ಕರ್ಸಿರಿ ಇವತ್ತು ನನಗೆ ಭಾಳ ಸಂತೋಷ ಆತ. ಹೌದಾ? ಹೌದು. ಅಲ್ಲ ಅಣ್ಣ, ಈ ನನ್ನ ಹೊಲಕ್ಕೆ ಎದಕ್ಕೆ ಕರ್ಸಿವಣ್ಣ? ಶೇಂಗಾ ತಿನ್ನಕಂತಂದು ಹೇಳಿ ಬಾ ಅಂತ. ಅಲ್ಲಣ್ಣ, ನಿಮ್ಮ ಹೊಲಕ್ಕೆ ಶೇಂಗಾ ತಿನ್ನಕ್ಕೆ ಕರೆಸಿ ನನಗೆ ಇಷ್ಟು ಪ್ರೀತಿಯಿಂದ ನನಗೆ ಇಲ್ಲಿ ಬರಮಾಡಿರಿ. ಬಂದೀನಿ. ಮೊದಲು ನೀವು ಇಷ್ಟೆಲ್ಲ ಶೇಂಗಾ ಬೆಳಿತೀರಿ, ನೀವು ತಿಂತೀರಿ ಇಲ್ಲ ಹೇಳ್ರಿ ಫಸ್ಟ್? ಅಲ್ರಿ ತಿಂದು ತೊಗೊಳೋದು ನಮಗೆ ಇರ್ತಂತ ನಾವು ತಿಂತವ್ರಿ ಸರ. ಹಂಗ ಸರ ಈಗ ಫಸ್ಟ್ ಐತ್ರಿ ಊಟ ಮಾಡ್ರಿ ಅಂತ. ಥ್ಯಾಂಕ್ಸ್ ಅಣ್ಣ. ಉಳಿದದ್ದು ಕೊಟ್ಟದ ರೈತ ನೀನು, ಅನ್ನದಾತ. ಎಲ್ಲರಿಗೂ ಅನ್ನವನ್ನು ನೀಡುವಂತ ರೈತರು. ಭೂಮಿ ತಾಯಿ ಕೂಡ ನಾವು ದುಡ್ಡು ಸರ. ಅಣ್ಣ, ಈಗ ಶೇಂಗಾ ತಿನ್ನೋದ್ರಿಂದ ಏನೇನು ಲಾಭಗಳದಾವಪ್ಪ? ಲಾಭಗಳನ್ನಕ್ಕೆ ಏನು ಸರ, ನಮ್ಮ ಪ್ರಕೃತಿ ನಾವು ನೋಡ್ಕೊತೀವ್ರಿ. ಹೆಂಡ್ರ ಮಕ್ಕಳ ಜೋಪಾನ ನಾವು ಮಾಡ್ಕೊಳಕ. ಈಗ ಶೇಂಗಾ ತಿನ್ನೋದ್ರಿಂದ ಏನ್ ಲಾಭ ಅಂದ್ರೆ ಅದಕ್ಕೆ ಶೇಂಗಾದಕ್ರೆ ಹೆಣ್ಮಕ್ಳಿಗೆ, ನಮ್ಮ ಹೆಣ್ಮಕ್ಳಿಗೆ ಬೆಲ್ಲ ಹಾಕಿ ಕುಟ್ಟಿ ನಾವು ಕೊಡ್ತೀವಿ ಸರ್. ಅವ್ರು ತಿಂತಾರೆ. ಅವ್ರ ಗಂಟೆ ಆಗ್ಲಂತಂದ್ರೆ ನಾವು ಇದು ಮಾಡ್ತೀವಿ. ಅದ ಎಲುಬು ಮೂಳೆಗಳು ಇವು ಆಗಲಿ ಮನುಷ್ಯರ ಹೆಣ್ಮಕ್ಳು ಡೆಲಿವರಿ ಆಧಾರ ಇದು ಆಗ್ಲಂತ ಹೇಳಿ ತಿನ್ನಿಸ್ತೀವಿ ಸರ್. ಅವಾಗ ನಮ್ಮ ಆಸ್ತ ಹೇಳ್ತದೆ ಸರ, ನಮ್ಮ ಅಪ್ಪನಾರ ಶೇಂಗಾ ತಿನ್ಬೇಕು, ಮುಂಜಾನೆ ಕೊಬ್ಬರಿ ತಿನ್ಬೇಕು, ಅದನ್ನ ತಿನ್ಬೇಕು, ಭೂಮಿ ತಾಯಿ ಊಟ ದುಡಿತೀವಿ ಅಂತಂದು ಹೇಳಿರ್ತಾರ. ಎದಕ್ಕೆ ಹೇಳಿದ್ರು ಅವರು? ಆ ಗಟ್ಟಿ ಹಾಕಿರಿ ತಾಕತ್ ಬರಕ್ರಿ. ಹ್ಞೂನ್ರಿ. ಮುಂಜಾನೆ ಎದ್ದ ನೀವು ಯಾರು ಬಂದಂದ್ರೆ ಭೂಮಿ ಒಳಗೆ ದುಡಿಬೇಕಲ್ಲ ನೀವು. ಯಾಕಂದ್ರೆ ನಾವು ಒಳ್ಳೆ ಮುಂಗೈ ಹಿಡಿಬೇಕ್ಲಿ. ಅವ್ರು ಬಂದಂದ್ರ ಅಂತಂದು ಹೇಳಿ ಕ್ಯಾಪ್ಸಿಡಿ ಬರ್ತಾ ತಿನ್ರಲಿ ಅಂತಂದು ಹೇಳಿದ್ರು ಸರ್ ಅವರು. ಅದೇ ಅದ್ರ ಸಂಬಂಧ ಅವಾಗ ಹಿಂದಿನ ಕಾಲದಾಗ ಯಾವ ರೀತಿ ಅದು ಶೇಂಗಾ ಅದರ ಉಪಯೋಗದ ಹೆಂಗಿತ್ತಪ್ಪ? ಅವಾಗಿಂದ ಅಪ್ಪನಾರ ಅದನ್ನ ಇದ್ದಾಗ ಅವ್ರು ತಿಂದದ್ದು ನಮ್ಗೆ ಗೆಳೆಯರ. ನಾವು ಅದಕ್ಕೆ ದುಡಿಯೋದ ನಾವು ಈಗ ಶೇಂಗಾ ಇದು ಹೆಂಗೈತಿ ಸರ್ ಶೇಂಗಾ? ಮಜಬೂತ್ ಆಗಿದೆ, ಬಹಳ ಚಲೋ ಐತ್ರಿ. ಈಗ ಅದಕ್ಕೆ ಒಟ್ಟಿಗಾಲಿ ನಾವು ಪಡೆದಾಡಕತ್ತೀವಿ. ನಾವು ಒಟ್ಟಿಗಾಲಿ ನಾವು ಭೂಮಿ ತಾಯಿ ಕೂಡ ಗುದ್ದಾಡಿದ್ರೆ ನಮ್ಗೆ ಇಷ್ಟೆಲ್ಲ ಶೇಂಗಾ ಫಸಲು ಬಂದತಣ್ಣ. ಹೌದ್ರಿ. ಇದನ್ನ ಈಗ ನಾವು ಈಗಿನ ಕಾಲದವ್ರು ಹಿಂದಕ್ಕ ನಿಮ್ಮ ಅಜ್ಜನವ್ರ ಅಂದ್ರೆ ನಮ್ಮ ಅಜ್ಜನವ್ರ ಕಾಲ, ನಮ್ಮ ಅಪ್ಪನವ್ರ ಕಾಲದೊಳಗೆ ಹಿಂಗ್ ಇದು ಶೇಂಗಾ ಹೆಂಗ್ ಬಳಸ್ತಿದ್ರಪ್ಪ? ಅವಾಗ ಬಳಸ್ತಿದ್ರು ಸರ. ಈಗ ನಮ್ಗೆ ಉಪಯೋಗ ಮಾಡ್ಲಿಕ್ಕೆ ಹೆಂಗ್ ಬಳಸ್ತಿದ್ರು? ಅದೇ ಸರ್, ನಮ್ಗೆ ಈಗ ಅವರು ಹೇಳ್ಕೊಟ್ಟಾರ ಸರ್ ಮಾಹಿತಿ. ಮಾಡಾಕತ್ತೀವಿ ಸರ. ಈಗ ಒಟ್ಟಿಗೆ ತಿನ್ಬೇಕಂದ್ರ ಬೆಳಗ್ಗೆ ಕುಚ್ಚಿ ಶೇಂಗಾ ಒಟ್ಟ ಬೆಲ್ಲ ಕುಟ್ಕೊಂಡ್ ತಿನ್ರಪ್ಪ, ಗಟ್ಟಿ ಹಾಕಿರಿ, ಎಂಡ್ರಿಗೆ ಮಕ್ಕಳಿಗೆ ತಿನ್ಸಂತ ಹೇಳ್ಯಾರ ಸರ್. ಅದಕ್ಕೆ ನಾವು ಊಟ ಇಲ್ಲಿ ಇದು ಮಾಡಾರ್ದ ಸರ್, ನಾವು ಕುಚ್ಚಿಯಂತೂ ನಾವು ತಿಂತೀವಿ ಸರ್. ಕುಂಚಿಗೆ ತಿಂತೀವಿ. ಅಲ್ಲಪ್ಪ, ಇದನ್ನ ಮತ್ತೆ ತಿಂದ್ರೆ ವಾಟಿ ಕೆಡ್ತಂತಾರಲ್ಲ ಕೆಲವು ಜನ. ಊಟ ಕೆಡಗಲ್ ಸರ್. ಕೆಡಬಾರ್ದಂದ್ರೆ ಏನ್ ಮಾಡಕಪ್ಪ? ಒಂದೊಂದು ಜನ ಹೇಳ್ತಾರ ವಾಟಿ ಕೆಡತ್ತಪ್ಪ ಅಂತಾರ. ವಾಟಿ ಕೆಡಬಾರ್ದಂದ್ರೆ ಏನ್ ಮಾಡ್ಕೊ? ಅದಕ್ಕೆ ಮೆಣಸಿನಕಾಯಿ ಉಪ್ಪು ಸರ, ಅದು ಮೇನ್ ಸರ. ಈ ಸುಟ್ಟು ಶೇಂಗಾನ ಹ್ಞೂನ್ರಿ, ಅದ್ರ ಜೊತೆಗೆ ಉಪ್ಪು ಖಾರದ್ದು ಮೆಣಸಿನಕಾಯಿ ಸುಟ್ಕಂದ ತಿಂದ ಸರ್ ಗಣ ಟೇಸ್ಟ್ ಆಗತ್ರಿ. ಬಹಳ ಸಂತೋಷ. ಹ್ಞೂ ಸರ್. ಮತ್ತೇನಾರ ಉಪಯೋಗಗಳು ಅದಾವ ಅಣ್ಣ? ಉಪಯೋಗನಕ್ಕೆ ಏನಿಲ್ಲ ಸರ್. ನಾವು ಈಗ ರೈತರಂತಂದೇಳಿ ನಾವು ದುಡಿತೀವಿ ಸರ. ಅದಕ್ಕೆ ಊಟ ನಮ್ಗೆ ಇದಿಲ್ಲ ಸರ. ನಮ್ಗೆ ತಿನ್ನಾಕ ಇದಕ್ಕೆ ನಮ್ಮ ಖರ್ಚಿಗೆ ಆಗಿ ಹೋಗುತ್ತೆ ಸರ. ಅದ ಎದಕ್ಕೆ ಬಳಸ್ತೀರಪ್ಪ ಶೇಂಗಾನ ನೀವು ಮನ್ಯಾಗ ನಿಮ್ಮ ಮನೆಯೊಳಗೆ? ಸರ ಶೇಂಗಾ ಬೆಳೆಸ್ತಲ್ಲ ಸರ. 4 ತಿಂಗಳ ತನಕ 1 ಕ್ವಿಂಟಲ್ ಶೇಂಗಾ ಹಾಕಿದ್ನಿ ಅಂದ್ರೆ ಸರ, ಈಗ 4 ತಿಂಗಳ ತನಕ ಯಾಕಡ್ಬೇಕು ಸರ. ನಾವು ನೀರು ಕಟ್ತೀವಿ ಸರ. ನೀರು ಕಟ್ಟಿ ಅದ್ರ ಕೂಡ 4 ತಿಂಗಳ ತನಕ ಯಾಕಡ್ಬೇಕ್ರಿ. ಕಳೆ ತೆಗಿಯೋಕೆ ಲೇಬರಿಗೆ ನಾವು ಎಲ್ಲರಿಗೂ ಕೊಡ್ಬೇಕು ಸರ. ಅಮೌಂಟ್ ಕೊಟ್ಟು ನಮ್ಗೇನು ಉಳಿಗಿಲ್ಲ ಸರ. ನಾವು ತಿನ್ಬೇಕಂತಂದೇಳಿ ಇದನ್ನ ಮಾಡ್ಕೊಂಡು ಇದನ್ನ ಇಟ್ಕೊಂಡಿವಿ ಸರ್. ಈಗ ಅಲ್ಲ ತಿಂತೀರಲ್ಲ, ಭಾಳ ಸಂತೋಷ. ಎಲ್ಲ ಕೊಡ್ತೀರಿ ಎಲ್ಲರಿಗೂ ಸರ. ನೀವು ಗೊತ್ತೈತೆ. ಬಟ್ ನೀವು ನಿಮ್ಮ ಮನೆಯೊಳಗ ಎದಕ್ಕೆ ಬಳಸ್ತೀರಿ ಶೇಂಗಾನ ಅಂತ ಕೇಳ್ತೀನಿ ನಾನು. ಶೇಂಗಾನಕ್ಕೇನೆ ಸರ್, ನಾಷ್ಟ ಮಾಡಿದ್ರೆ ಕೂಡ ಶೇಂಗಾ ಹಾಕಿ ನಾಷ್ಟ ಮಾಡ್ತೀವಿ ಸರ್. ನಾಷ್ಟ ಮಾಡಿದ್ರೆ ಶೇಂಗಾ ಬೇಕು. ಹ್ಞೂ ರೀ. ನಾಷ್ಟ ನಾವು ಉಪ್ಪಿಟ್ಟು ಮಾಡಿದ್ರೆ ಶೇಂಗಾ ಬೇಕು ಸರ. ಅವಲಕ್ಕಿ ಹಾಕಿದ್ರೆ ಶೇಂಗಾ ಬೇಕು ಸರ. ಮಂಡಳ ಒಗ್ಗರಣೆ ಹಾಕಿದ್ರೆ ಶೇಂಗಾ ಬೇಕು ಸರ. ನಮ್ಗೆ ತಿನ್ನಂಗೆ ಆದ್ನಂದ್ರೆ ಶೇಂಗಾ ಬೇಕು ಸರ. ನಾವು ಹುರ್ಕಂತೂ ತಿಂತೀವಿ ಸರ. ಶೇಂಗಾ ತಿಂದ್ಬಿಡ್ತೀವಿ ರೀ. ಮುಂಜಾನೆ ತಿಂದ್ಬಿಡ್ತೀರಿ? ಮುಂಜಾನೆ ಎತ್ತ ಬೇಕು. ಹೌದು. ನಮ್ಗೆ ಯಾಕಂದ್ರೆ ಸರ, ನಾವು ಮುಂಜಾನೆ ಎತ್ತು ರಾತ್ರಿ ಸರ. ನಾವು ರಾತ್ರಿ ರೀ ನಾವು ಹುರ್ಕೊಂಡು ತಿಂತೀವಿ ರೀ. ಉಳಿದು ನೆನೆ ಇಟ್ಟು ಸರ ಬೆಳಗ್ಗೆ ತಿಂದ್ಬಿಡ್ತೀವಿ ರೀ. ಅದ ನಮ್ಗೆ ಶೇಂಗಾ ನೆನೆ ಹಾಕಿಬಿಟ್ಟು ತಿಂತೀವಿ ಸರ. ಹ್ಞೂ ರೀ. ಬೆಲ್ಲ ತಿಂದ್ರೆ ಸರ, ಮೆಣಸಿನ್ಕಾಯಿ ತೊಗೊಂಡು ಬೆಲ್ಲ ಮೆಣಸಿನ್ಕಾಯಿ ಉಪ್ಪು ತೊಗೊಂಡು ತಿಂದ್ರೆ ಅದ ನಮ್ಗೆ ತಾಕತ್ತು. ಬೆಳಗ್ಗೆ ನಮ್ಗೆ ಅದ ಕ್ಯಾಪ್ಸಿಟಿ ಕೊಡೋದಿಲ್ಲ ಹೊಲ್ದಾಗ ದುಡಿಯೋದು.
ಹೆಣ್ಮಕ್ಳು ಕೂಡ ತಿಂತಾರ್ರಿ. ನಾವು ಅಷ್ಟ್ರ ಮನೆಯವ್ರು ಕೂಡ ನಮ್ಮ ಕುಟುಂಬನೇ ನಾವು ತಿಂತವ್ರಿ. ನಾವು ಕುಟುಂಬ ತಿಂದಕ್ಕೆ ನಾವು ಮುಂಜಾನೆ ತಿಂಗೈತೆ ಬಾಳೆ ಮಾಡ್ತೇವ್ರಿ. ಹೊಲ್ದಾಗ ಇಲ್ಲಂದ್ರೆ ನಮ್ದು ಊಟ ಇಲ್ರಿ. ನಮ್ಗೆ ಒಟ್ಟು ಏನಪ್ಪ ಶಕ್ತಿ ಬೇಕ್ರಿ. ನಾ ಶಕ್ತಿ ಇದ್ದಲ್ಲೇ ಮತ್ತೆ ಹೆಣ್ಮಕ್ಳು ನಾವು ಗಂಡು ಮಕ್ಳು ಏನು ಮಾಡ್ತೀರಿ ಮತ್ತೆ? ಮುಂಜಾನೆ ಏನು ಇಡ್ತೀವ್ರಿ, ರಾತ್ರಿ ಒಂದು ಸೇರ್ ತಿಂತೀವ್ರಿ ಹುರ್ಕಂದ. ಹೊಳ್ಳಿ ಮತ್ತೆ ಒಂದು ಸೇರ್ ನೆನೆ ಇಟ್ಟು ಬೆಳಗ್ಗೆ ನಾವು ಕೊಬ್ಬರಿ, ಬೆಲ್ಲ, ಶೇಂಗಾ, ಹಸಿ ಮೆಣಸಿನ್ಕಾಯಿ ಅದು ಬೇಕ್ರಿ. ಅದು ಎಣ್ಣೆ ಪದಾರ್ಥ ರೀ. ಅದು ನಮ್ಗೆ ಅದ ತಾಕೋತ್ ಕೊಡೋದು. ಎಣ್ಣೆ ಪದಾರ್ಥ ತಿಂದ್ರೆ ಮಾತ್ರ ನಮ್ಗೆ ಹೌದ್ರಿ. ಒಳ್ಳೆ ದೀವದೊಳ ಬೀಜ ಅಂತಂದೇಳಿ ಅದಕ್ಕೆ ಹಾಕೈತ್ರಿ. ಹೌದೌದ್ರಿ. ಈ ಡಬಲ್ ಕೆಲಸ ರೀ ಅದು. ದೀವದೊಳ ಅಂದ್ರ ಬೀಜ ರೀ ಅದು. ನಮ್ಗೆ ದೀವ ಅಂದ್ರ 2 ಊಟ ಕೆಲಸ ಕೊಡ್ತೈತ್ರಿ ಅದು. ನಾವು ಒಟ್ಟು ಏನಪ್ಪ ಮುಂಜಾನೆ ಎದ್ದು ಹಂಗಲ್ರಿ ಸರ್. ಈಗ ನಾವು ದೀವದೊಳ ಅಂತಂದು ಹೇಳಿದ್ರೆ ಡಬಲ್ ಕೆಲಸ ಕೊಡ್ತೈತ್ರಿ. ಒಂದು ನಮ್ಗೆ ಮುಂಜಾನೆ ಎದ್ದು ಅಡಿಗೆ ಮಾಡಕ್ಕೆ ಹೆಣ್ಮಕ್ಳು ಮತ್ತೆ ಅದು 4 ಗಂಟೆಗೆ ಎದ್ದು ಅಡಿಗೆ ಮಾಡ್ಬೇಕಲ್ರಿ, ಅವ್ರಿಗೆ ಶಕ್ತಿ ಬರ್ತಾರೆ. ಈ ನಾವು ಮತ್ತೆ ಮುಂಜಾನೆ ಎದ್ದು ಅವ್ರನ್ನ ಅಡಿಗೆ ಮಾಡಕ್ ಬಿಟ್ಟು ನಾವು ಅದಕ್ಕೆ ಬಂದು ದುಡಿಬೇಕಲ್ರಿ. ಅದು ತಿಂದಿಂದ ನಾವು ಮುಂದೆ ಬರೋದ್ರಿ. ಹೌದು ಸರ್. ಅಲ್ರಿ ಅಣ್ಣ ನಮಸ್ಕಾರ. ಹಾಂ ರೀ. ಒಳ್ಳೆ ಮಾಹಿತಿ ಹೇಳಿದ್ರೆ. ಇಲ್ಲ ಸರ್, ಅದಕ್ಕೆ ಇದ್ದದ್ದ ನಾವು ಹೇಳ್ತೀವಲ್ಲ ಸರ್. ನಾವು ತಿಂತೀವಿ, ನಾವು ಹೇಳ್ತೀವಿ ಸರ್. ಇದು ಬಹಳ ಅದ್ಭುತವಾಗಿ ಹೇಳಿದ್ರಿ. ಹಂಗಲ್ಲ ಸರ್, ಮತ್ತೆ ಭೇಟಿ ಆಗೋಣ. ಅದನ್ನ ತಿಂದ್ರೆ ಇದು ತಾಕತ್ ಬರ್ತದೆ ಸರ್. ನಾವು ತಿನ್ನಲ್ಲ ಅಂದ್ರೆ ನಾವೇನು ಮಾಡಂದ್ರೆ ರಮಣ್ಣರ ಬರಲ. ಹಾಂ, ಟಾಟಾ ಅಣ್ಣ, ಮತ್ತೆ ಸಿಗೋಣ. ಅಲ್ಲ ಈಗ ಕಿತ್ತೋದು ಮುಗಿತೇನ್ರಿ? ಇನ್ನೊಂದು ಸ್ವಲ್ಪ ಕಿತ್ತು ಎಲ್ಲಿ ಹೋಗ್ತೀರಿ?